ಇಂದಿನ ಕಥೆಗೆ ಮುಂದುವರಿಯಿರಿ. ಪುರಾತನ ಭಾರತದಲ್ಲಿ ನೆಲೆಸಿರುವ ಒಂದು ಮೋಡಿಮಾಡುವ ಹಳ್ಳಿಯಲ್ಲಿ ಒಂದು ಕಾಲದಲ್ಲಿ ಕಾವೇರಿ ಎಂಬ ಮೋಹಕ ಯುವತಿ ವಾಸಿಸುತ್ತಿದ್ದಳು. ಅವಳ ಖ್ಯಾತಿಯು ಹಳ್ಳಿಯ ಮೂಲಕ ಪ್ರತಿಧ್ವನಿಸಿತು. ಅವಳ ದಯೆ, ಸಹಾನುಭೂತಿ ಮತ್ತು ಸೌಮ್ಯ ಸ್ವಭಾವದ ಸಾಮರಸ್ಯದಿಂದ ಪ್ರತಿಧ್ವನಿಸಿತು. ಕಾವೇರಿಯನ್ನು ಎಲ್ಲರೂ ಆರಾಧಿಸುತ್ತಿದ್ದರು. ಆಕೆಯ ಗುಣಗಳು ಅವಳನ್ನು ತಿಳಿದವರೆಲ್ಲರೂ ಮೆಚ್ಚಿದರು. ಹಲವರ ಮೆಚ್ಚುಗೆಗೆ ಪಾತ್ರಳಾಗಿದ್ದರೂ ಆಕೆ ಯಾವುದೇ ಬಾಂಧವ್ಯವಿಲ್ಲದೆ ಸರಿಯಾದ ವ್ಯಕ್ತಿಯ ಆಗಮನಕ್ಕಾಗಿ ತಾಳ್ಮೆಯಿಂದ ಕಾಯುತ್ತಿದ್ದಳು. ನಂತರ ಒಂದು ಅದೃಷ್ಟದ ದಿನ ರವಿ ಎಂಬ ವರ್ಚಸ್ವಿ ಮತ್ತು ಸುಂದರ ವ್ಯಕ್ತಿ ಗ್ರಾಮವನ್ನು ಪ್ರವೇಶಿಸಿದನು. ರವಿ ಸಾಮಾನ್ಯ ಸಂದರ್ಶಕನಾಗಿರಲಿಲ್ಲ. ಅವರು ಹತ್ತಿರದ ಪಟ್ಟಣದಿಂದ ಬಂದ ಶ್ರೀಮಂತ ವ್ಯಾಪಾರಿ. ಅವರ ಆಗಮನದಿಂದ ಕಾವೇರಿ ಸೇರಿದಂತೆ ಗ್ರಾಮದ ಯುವತಿಯರ ಮನ ಮಿಡಿಯಿತು. ರವಿಯ ಚೆಲುವು ಗ್ರಾಮಸ್ಥರ ಮನಸೂರೆಗೊಂಡಿದ್ದರಿಂದ ಗಾಳಿಯು ನಿರೀಕ್ಷೆ ಮತ್ತು ಉತ್ಸಾಹದಿಂದ ತುಂಬಿತ್ತು ಮತ್ತು ಅವರು ಶಾಂತವಾದ ಕಾವೇರಿಯತ್ತ ಆಕರ್ಷಿತರಾದರು. ಅವರ ಒಟ್ಟಿಗೆ ಸಮಯವು ಸುಂದರವಾದ ಮಧುರವಾಗಿ ತೆರೆದುಕೊಂಡಿತು ಮತ್ತು ಸ್ವಲ್ಪ ಸಮಯದ ಮೊದಲು ಕಾವೇರಿ ಮತ್ತು ರವಿ ತಮ್ಮನ್ನು ಗಾಢವಾಗಿ ಪ್ರೀತಿಸುತ್ತಿದ್ದರು. ಅವರ ಸಂತೋಷವು ಸ್ಪಷ್ಟವಾಗಿತ್ತು ಮತ್ತು ಅವರು ಹಂಚಿಕೊಂಡ ಕನಸುಗಳು ಮತ್ತು ಪರಸ್ಪರ ತಿಳುವಳಿಕೆಯೊಂದಿಗೆ ಹೆಣೆದುಕೊಂಡಿರುವ ಭವಿಷ್ಯವನ್ನು ಕಲ್ಪಿಸಿಕೊಂಡರು. ಆದಾಗ್ಯೂ ಅವರ ಸಂತೋಷದ ನಡುವೆ ಗ್ರಾಮದ ಕೆಲವು ಮೂಲೆಗಳಿಂದ ಅಸಮ್ಮತಿಯ ಛಾಯೆಗಳು ಕಾಣಿಸಿಕೊಂಡವು. ಸಂದೇಹವಾದಿಗಳು ರವಿಯು ಕಾವೇರಿಗೆ ಸೂಕ್ತ ಜೋಡಿಯಲ್ಲ ಎಂದು ನಂಬಿದ್ದರು. ಆಕೆಯ ಮೌಲ್ಯಗಳೊಂದಿಗೆ ಹೆಚ್ಚು ಹೊಂದಿಕೊಂಡಿರುವ ಯಾರನ್ನಾದರೂ ಹುಡುಕುವಂತೆ ಒತ್ತಾಯಿಸಿದರು. ಕಳವಳ ವ್ಯಕ್ತಪಡಿಸಿದವರಲ್ಲಿ ಕಾವೇರಿಯ ಆತ್ಮೀಯ ಸ್ನೇಹಿತೆ ಪ್ರಿಯಾ ರವಿಯನ್ನು ಸ್ವಯಂಕೇಂದ್ರಿತ ಮತ್ತು ಭೌತಿಕ ಎಂದು ಗ್ರಹಿಸಿದಳು. ಪ್ರಿಯಾ ಕಾವೇರಿಯನ್ನು ಮರುಪರಿಶೀಲಿಸುವಂತೆ ಬೇಡಿಕೊಂಡಳು. ಅವಳೊಳಗೆ ಆತ್ಮಶೋಧನೆಯ ಸಂದಿಗ್ಧತೆಯನ್ನು ಪ್ರಚೋದಿಸಿದಳು. ತನ್ನ ಆಂತರಿಕ ಪ್ರಕ್ಷುಬ್ಧತೆಯಲ್ಲಿ ಕಾವೇರಿ ಗ್ರಾಮದ ಬುದ್ಧಿವಂತ ವ್ಯಕ್ತಿ ಗೌತಮ ಬುದ್ಧನಿಂದ ಮಾರ್ಗದರ್ಶನವನ್ನು ಬಯಸಿದಳು. ಅವನ ಆಳವಾದ ಬುದ್ಧಿವಂತಿಕೆಗೆ ಹೆಸರುವಾಸಿಯಾದ ಗೌರವಾನ್ವಿತ ಸನ್ಯಾಸಿ. ಕಾವೇರಿ ಬುದ್ಧನಿಗೆ ತನ್ನ ಹೃದಯವನ್ನು ಸುರಿಯುತ್ತಿದ್ದಂತೆ ಅವನು ಗಮನವಿಟ್ಟು ಆಲಿಸಿದನು. ಅವನ ವಯಸ್ಸಾದ ಕಣ್ಣುಗಳು ಅವನ ತಿಳುವಳಿಕೆಯ ಆಳವನ್ನು ಪ್ರತಿಬಿಂಬಿಸುತ್ತವೆ. ಸೌಮ್ಯವಾದ ನಗುವಿನೊಂದಿಗೆ ಬುದ್ಧನು ಸಮಯಾತೀತವಾದ ಸತ್ಯವನ್ನು ಹಂಚಿಕೊಂಡನು. ಒಳ್ಳೆಯ ಜನರು ಸಾಮಾನ್ಯವಾಗಿ ತಪ್ಪು ವ್ಯಕ್ತಿಗಳನ್ನು ಮದುವೆಯಾಗುತ್ತಾರೆ, ಏಕೆಂದರೆ ಅವರು ತಮಗೆ ಬೇಕಾದುದನ್ನು ಕೇಂದ್ರೀಕರಿಸುತ್ತಾರೆ, ಆದರೆ ಅವರಿಗೆ ಬೇಕಾದುದನ್ನು ಅಲ್ಲ. ಕುತೂಹಲ ಕೆರಳಿಸಿದ ಕಾವೇರಿ ಸ್ಪಷ್ಟನೆ ಕೇಳಿದಳು. ಬುದ್ಧನು ದಯೆ, ಸಹಾನುಭೂತಿ ಮತ್ತು ತಿಳುವಳಿಕೆಯ ಆಳವಾದ ಸದ್ಗುಣಗಳನ್ನು ಮರೆತು ನೋಟ ಮತ್ತು ಸಂಪತ್ತಿನಂತಹ ಮೇಲ್ನೋಟದ ಗುಣಗಳಿಗೆ ಆದ್ಯತೆ ನೀಡುವ ಪ್ರವೃತ್ತಿಯನ್ನು ವಿವರಿಸಿದನು. ಅವರು ಮೇಲ್ಮೈಯನ್ನು ಮೀರಿ ನೋಡುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದರು. ಹಂಚಿಕೆಯ ಮೌಲ್ಯಗಳು ಮತ್ತು ನಂಬಿಕೆಗಳನ್ನು ಪರಿಶೀಲಿಸಿದರು. ಬುದ್ಧನ ಮಾತುಗಳನ್ನು ಆಲೋಚಿಸಿ ರವಿಯೊಂದಿಗಿನ ತನ್ನ ಸಂಬಂಧವನ್ನು ಮರುಪರಿಶೀಲಿಸುವ ಅಗತ್ಯವನ್ನು ಕಾವೇರಿ ಅರಿತುಕೊಂಡಳು. ಅವರು ತಮ್ಮ ಹಂಚಿಕೊಂಡ ಸಂತೋಷಗಳನ್ನು ಒಪ್ಪಿಕೊಂಡರು, ಆದರೆ ಮೂಲಭೂತ ವ್ಯತ್ಯಾಸಗಳನ್ನು ಗುರುತಿಸಿದರು. ರವಿಯ ಮಹತ್ವಾಕಾಂಕ್ಷೆ ಮತ್ತು ವಸ್ತು ಅನ್ವೇಷಣೆಗಳು ಕಾವೇರಿಯ ಪರಹಿತ ಚಿಂತನೆಯ ಆಕಾಂಕ್ಷೆಗಳಿಗೆ ವ್ಯತಿರಿಕ್ತವಾಗಿವೆ. ಬುದ್ಧನ ಮಾರ್ಗದರ್ಶನದೊಂದಿಗೆ ಅವಳು ಆತ್ಮಾವಲೋಕನದ ಪ್ರಯಾಣವನ್ನು ಪ್ರಾರಂಭಿಸಿದಳು. ಪ್ರೀತಿಯು ಕೇವಲ ವಾತ್ಸಲ್ಯವನ್ನು ಮೀರಿದೆ ಎಂದು ಕಂಡುಹಿಡಿದಳು. ಕಾವೇರಿ ತನ್ನ ಕಳವಳವನ್ನು ವ್ಯಕ್ತಪಡಿಸುತ್ತಾ ರವಿಯೊಂದಿಗೆ ಮುಕ್ತ ಸಂಭಾಷಣೆಯಲ್ಲಿ ತೊಡಗಿದಾಗ ಮಹತ್ವದ ತಿರುವು ಬಂದಿತು. ಆರಂಭದಲ್ಲಿ ರಕ್ಷಣಾತ್ಮಕವಾಗಿ ರವಿ ಅಂತಿಮವಾಗಿ ಆಲಿಸಿದರು ಮತ್ತು ಅರ್ಥಮಾಡಿಕೊಂಡರು. ಪರಸ್ಪರ ಗೌರವ ಮತ್ತು ರಾಜಿಗೆ ಅಡಿಪಾಯ ಹಾಕಿದರು. ಒಟ್ಟಿಗೆ ಅವರು ತಮ್ಮ ಭಿನ್ನಾಭಿಪ್ರಾಯಗಳನ್ನು ನ್ಯಾವಿಗೇಟ್ ಮಾಡಿದರು, ದಂಪತಿಗಳಾಗಿ ಬೆಳೆಯಲು ಮತ್ತು ವಿಕಸನಗೊಳ್ಳಲು ಬದ್ಧರಾಗಿದ್ದರು. ಕಾವೇರಿ ಮತ್ತು ರವಿಯ ಪ್ರೇಮಕಥೆಯು ಬುದ್ಧನು ನೀಡಿದ ಬುದ್ಧಿವಂತಿಕೆಗೆ ಸಾಕ್ಷಿಯಾಯಿತು. ಗ್ರಾಮದ ದೇವಸ್ಥಾನದಲ್ಲಿ ಆಚರಿಸಲಾದ ಅವರ ವಿವಾಹವು ಮೇಲ್ನೋಟದ ಮೇಲಿನ ಪ್ರೀತಿಯ ವಿಜಯವನ್ನು ಸಂಕೇತಿಸುತ್ತದೆ. ಸಂತೋಷದ ಸ್ನೇಹಿತರು ಮತ್ತು ಕುಟುಂಬದಿಂದ ಸುತ್ತುವರಿದ ಅವರು ಪ್ರಯಾಣವನ್ನು ಪ್ರಾರಂಭಿಸಿದರು. ಅಲ್ಲಿ ತಾಳ್ಮೆ, ತಿಳುವಳಿಕೆ ಮತ್ತು ಸಹಾನುಭೂತಿ ಅವರ ನಿರಂತರ ಸಂಬಂಧದ ಆಧಾರಸ್ತಂಭಗಳಾಗಿವೆ. ಕಾವೇರಿಯ ಸಾಕ್ಷಾತ್ಕಾರವು ಪ್ರೀತಿಯ ಬಗ್ಗೆ ಸಾರ್ವತ್ರಿಕ ಸತ್ಯಗಳನ್ನು ಪ್ರತಿಧ್ವನಿಸಿತು. ನಿಜವಾದ ಪ್ರೀತಿಯು ಪರಿಪೂರ್ಣತೆಯನ್ನು ಕಂಡುಕೊಳ್ಳುವುದರ ಬಗ್ಗೆ ಅಲ್ಲ, ಆದರೆ ಜೊತೆಯಲ್ಲಿ ಬೆಳೆಯಲು ಸಿದ್ಧವಿರುವ ಒಡನಾಡಿಯಾಗಿದೆ ಎಂದು ಅವಳು ಕಲಿತಳು. ಇದು ಸವಾಲುಗಳಿಂದ ತುಂಬಿದ ಪ್ರಯಾಣವಾಗಿದೆ. ಸ್ಥಿತಿಸ್ಥಾಪಕತ್ವ ಮತ್ತು ಬದ್ಧತೆಯ ಅಗತ್ಯವಿರುತ್ತದೆ. ನಿರೂಪಣೆಯು ಪ್ರೀತಿಯ ಸಾರವನ್ನು ಬಿಚ್ಚಿಟ್ಟಿತು, ಅಪೂರ್ಣತೆಗಳ ಸ್ವೀಕಾರ ಮತ್ತು ತಮ್ಮ ಅತ್ಯುತ್ತಮ ಆವೃತ್ತಿಗಳಾಗಲು ಹಂಚಿಕೊಂಡ ಪ್ರಯತ್ನ. ಕಾವೇರಿ ಮತ್ತು ರವಿ ದೇವಸ್ಥಾನದಿಂದ ಕೈ ಹಿಡಿದು ನಡೆಯುತ್ತಿದ್ದಾಗ ಅವರ ಕಣ್ಣುಗಳು ಆಳವಾದ ತಿಳುವಳಿಕೆಯನ್ನು ಕಂಡವು. ಅವರ ಪ್ರೇಮಕಥೆಯು ಹಳ್ಳಿಗೆ ನಿಜವಾದ ಪ್ರೀತಿಯು ಪರಿಪೂರ್ಣತೆಯನ್ನು ಮೀರಿಸುತ್ತದೆ ಎಂದು ಕಲಿಸಿತು. ಇದು ನ್ಯೂನತೆಗಳನ್ನು ಅಳವಡಿಸಿಕೊಳ್ಳುವುದು ಮತ್ತು ಅಡೆತಡೆಗಳನ್ನು ನಿವಾರಿಸುವುದು. ತಾಳ್ಮೆ, ತಿಳುವಳಿಕೆ ಮತ್ತು ಸಹಾನುಭೂತಿಯಿಂದ ಪ್ರೀತಿ ಎಲ್ಲರನ್ನೂ ಗೆಲ್ಲುತ್ತದೆ ಎಂಬುದನ್ನು ಜೀವನದ ಪರೀಕ್ಷೆಗಳ ಮೂಲಕ ಕಾವೇರಿ ಮತ್ತು ರವಿ ಸಾಬೀತುಪಡಿಸಿದರು. ನಿಮಗೆ ಈ ಕತೆ ಇಷ್ಟವಾಯಿತೆ? ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು. ದಯವಿಟ್ಟು ನಮ್ಮ ಚಾನಲ್ ಅನ್ನು ಚಂದಾದಾರರಾಗಿ.